ಪ್ಲಾನ್ ಇತ್ತಾ ಸರ್ ಮುಂದೆ ನೀವು ಹೀಗೆ ಆಗ್ತೀರಾ, ಒಂದು ಆಸ್ಟ್ರಾಲಜಿನೇ ಒಂದು ವೃತ್ತಿಯಾಗಿ ಮಾಡಿಕೊಂಡು ಎಲ್ಲ ಒಂದು ಕಡೆ ಇತ್ತು ನನಗೆ. ಯಾಕಿತ್ತು ಅಂದರೆ ನನಗೊಂದು 17 ವರ್ಷದಲ್ಲಿ ಒಂದು ಆರ್ಟಿಕಲ್ ಬರೆದೆ ನಾನು. ವೆನ್ ಐ 17 years old. ನಮ್ಮ ತಂದೆಯವ್ರದ್ದು ದಿ ಆಸ್ಟ್ರಾಲಜಿಕಲ್ ಮ್ಯಾಗಝೈನ್ ಅಂತಿತ್ತು. ಹೌದು. ಇಟ್ ವೆಂಟ್ ಆನ್ ಫಾರ್ ಅಬೌಟ್ 80 years ಆಲ್ಮೋಸ್ಟ್. ಅದರಲ್ಲಿ ಒಂದು ಆರ್ಟಿಕಲ್ ಬರೀತಾನಪ್ಪ ಅಂದೆ ನಾನು. ವೆನ್ ಐ 16. ಏನೇನು ಬರ್ತೀಯ ಸುಮ್ಮನೆ ಇರು ಅಂತಂದರು. ಎಲ್ಲಪ್ಪ ಬರೀತಿ, ಏನರ ಮೇಲೆ ಬರೀತಿ ಅಂದರು. ಇಂದಿರಾ ಗಾಂಧಿ ಮೇಲೆ ಬರೀತೀನಿ ಅಂತ. ಓಹೋ. ಅದಕ್ಕೆ ಅದೇನು ಬರಿತೀವಿ ಬರೀ ನೋಡೋಣ, ನಾನು ಸ್ಟಡಿ ಮಾಡಿ ಪಬ್ಲಿಷ್ ಮಾಡೋದು ಬೇಡ ಯೋಚನೆ ಮಾಡ್ತೀನಿ ಅಂದರು. ನಾನೊಂದು 4 ರಾತ್ರಿಗಳು ಕೂತ್ಕೊಂಡು ರಾತ್ರಿ 11 ಗಂಟೆವರೆಗೆ. ನನಗೆ ಇಂಗ್ಲೀಷು ಸ್ವಲ್ಪ ಮೊದಲಿಂದ ಸ್ವಲ್ಪ ಐ ವಾಸ್ ಗುಡ್ ಇನ್ ಇಂಗ್ಲೀಷ್, ಅದು ಒಳಗಡೆಯಿಂದ ಬಂದಿದೆ. ಸೊ ಬರೀತಾ ಇದ್ದಂಗೆ ಕೆಲವು ಕಾಂಬಿನೇಷನ್ಸ್ ಅದ್ರ ಬಗ್ಗೆ ಹೇಳಿಬಿಟ್ಟು ಲಾಸ್ಟಲ್ಲಿ ಬರೆದೆ. ಲಾಸ್ಟ್ ಲೈನ್ ವಾಸ್ ಇಂದಿರಾ ಗಾಂಧಿ ವಿಲ್ ಹ್ಯಾವ್ ಅ ವೆರಿ ಅನ್ಯಾಚುರಲ್ ಡಿಸಾಸ್ಟ್ರಸ್ ಎಂಡ್ ಅಂತ ಬರೆದೆ. ಪಬ್ಲಿಷ್ ಮಾಡಿದ್ರು ಅದು ಮ್ಯಾಗಝೀನಲ್ಲಿ. ಆ್ಯಂಡ್ ಅನ್ಫಾರ್ಚುನೇಟ್ ಅದಾಗಿದ್ಮೇಲೆ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಟೈಮ್, ಬಟ್ ಇಟ್ ಹ್ಯಾಪನ್. ಆ್ಯಂಡ್ ಎವ್ರಿ ನ್ಯೂ ಹೌ ಬ್ಯಾಡ್ ಇಟ್ ವಾಸ್ ಅಂತ. ಸೊ ಈ ಥರ ಮೊದಲಿಂದ ಬಂದಿತ್ತು. ಆಮೇಲೆ ನಮ್ಮ ತಂದೆಯವ್ರು ನಿನ್ನ ಕೇಳಿದೆ ನಾನು, ಯಾಕಪ್ಪ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಬರ್ತಾಯಿದೆ ಅಂತ. ಅವ್ರು ಎಕ್ಸ್ಪ್ಲೇನ್ ಮಾಡೋರು, ನಿನ್ನ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ, ಬುಧ ಬುದ್ಧಿಕಾರಕ. ಸೊ ಬುಧ ಇದ್ದರೆ ರೈಟಿಂಗು, ಮೀಡಿಯಾ, ಇಂಟೆಲೆಕ್ಟು ಇದಕ್ಕೆ ಸಂಬಂಧಪಟ್ಟಿದ್ದು, ನೀನು ಕಲಿ ಅಂತಂದರು.